ಇವತ್ತು ಸಾಂಕೇತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಪಶುಸಂಗೋಪನಾ ಮಿನಿಸ್ಟರ್ ಅಂತ ವೆಂಕಟೇಶ್ ಅವರಿಗೆ ಗೋಮಯ ಮತ್ತು ಗೋಮೂತ್ರವನ್ನು ಬಳೆಯೋದ್ರ ಮೂಲಕ ಅವರ ಕೊಳೆತ ಮನಸ್ಸುಗಳು ಶುದ್ಧೀಕರಣವಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಇವತ್ತು ಏನು 3 ಮುಕ್ಕೋಟಿ ದೇವರುಗಳು ಗೋವುಗಳಲ್ಲಿ ವಾಸ ಇದ್ದಾರೆ ಅಂತಕ್ಕಂಥದ್ದು ನಾವ್ಯಾರೂ ಹೇಳಿಲ್ಲ. ಇತಿಹಾಸ ಹೇಳ್ತಕ್ಕಂಥದ್ದು, ಹಿಂದೂ ಸಂಸ್ಕೃತಿ ಹೇಳ್ತಕ್ಕಂಥದ್ದು, ತಲಾಂತರದಿಂದ ಸಾವಿರಾರು ವರ್ಷಗಳ ಹಿಂದೂ ದೇವರುಗಳು ಇರ್ತಕ್ಕಂಥದ್ದು ಗೋವುಗಳಲ್ಲಿ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ. ನಮಗೆ ನಮ್ಮ ಕೋಟ್ಯಾಂತರ ಜನರ ಮನಸ್ಸಿಗೆ ನೋವಾಗ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅವ್ರನ್ನ ಈ ರಾಜ್ಯ ಆಳ್ತಕ್ಕಂಥ ಮುಖ್ಯಮಂತ್ರಿಗಳು ಅಂದರೆ ಕನ್ಸರ್ನ್ ಮಿನಿಸ್ಟ್ರು ಕೂಡ ಹೇಳಬೇಕಿತ್ತು. ಕೂಡಲೇ ಅವ್ರನ್ನ ಬಂಧಿಸ್ತೀವಿ, ಯಾರು ಅವ್ರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಯಾರು ಅದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ, ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡಬೇಕಿತ್ತು. ಜವಾಬ್ದಾರಿಯನ್ನು ಅರ್ತಿರ್ತಕ್ಕಂಥವ್ರು, ಜವಾಬ್ದಾರಿಯನ್ನು ಮರ್ತಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ಸಚಿವರು ವೆಂಕಟೇಶ್ರವರು ಅದನ್ನು ಬಿಟ್ಟು ನಾವು ಒಂದು ಹೊಸ ಹಸುವನ್ನು ಕೊಡ್ತೀವಿ, ಅವ್ರಿಗೆ ರೈತರಿಗೆ ಬೇರೆ ಒಂದೇನೋ ಮಾಡಿಕೊಡ್ತೀವಿ ಅಂತಕ್ಕಂಥ ಬಾಲಿಶ ಹೇಳಿಕೆಯನ್ನು ಕೊಟ್ಟರು. ಅದು ನಮಗೆ ಲಕ್ಷಾಂತರ ಕೋಟ್ಯಾಂತರ ರೈತರಿಗೆ ಗೋವುಗಳು ಸಾಕಣೆ ಮಾಡ್ತಿರ್ತಕ್ಕಂಥ ಹಿಂದೂಗಳಿಗೆ ಭಾಳ ಮನಸ್ಸಿಗೆ ಘಾಸಿಯಾಗಿದೆ. ಆ ಕಾರಣಕ್ಕಾಗೇ ನಿನ್ನೆ ಹೊಸ ವರ್ಷ ಇಡೀ ಕಾಂಗ್ರೆಸ್ನ ಕನ್ಸರ್ನ್ ಮಿನಿಸ್ಟ್ರುಗಳ ಮನೆಗೆ ಗೋವನ್ನು ಮತ್ತು ಗೋಮಯವನ್ನು ಹಾಕೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡಿದ್ವು. ಎಲ್ಲ ಕಡೆ ಯಶಸ್ವಿಯಾಗಿದೆ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಪಶುಸಂಗೋಪನಾ ಸಚಿವರಂತ ವೆಂಕಟೇಶ್ ಅವರ ಮುಖಕ್ಕೆ ನಾವು ಗೋಮಯ ಮತ್ತು ಗೋಮೂತ್ರವನ್ನು ಹಾಕಿ ಈ ಹೊಸ ವರ್ಷ ನಿನ್ನೆಯಿಂದ ಹಿಂದೂಗಳ ಪ್ರಕಾರ ನಿನ್ನೆ ಹೊಸ ವರ್ಷ ಪ್ರಾರಂಭ ಆಗಿದೆ. ಈ ಹೊಸ ವರ್ಷದಲ್ಲಿ ಅವರ ಕೊಳಕು ಮನಸ್ಸು ಶುದ್ಧೀಕರಣ ಆಗಲಿ, ಗೋವುಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಯೋಚನೆಯನ್ನು ಮಾಡಲಿ, ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ನೋವು ಮಾಡದ ರೀತಿಯಲ್ಲಿ ಅವರ ಹೊಸ ಆಲೋಚನೆಗಳು ಪ್ರಾರಂಭ ಆಗಲಿ ಅಂತಕ್ಕಂಥ ಒಂದು ಸಾಂಕೇತಿಕ ಹೋರಾಟವನ್ನು ಮಾಡಿ ಆ ಗೋವುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ದಯವಿಟ್ಟು ಅವ್ರಿಗೆ ಕ್ಷಮೆಯನ್ನು ಕೊಡು, ಅವ್ರಿಗೆ ಮುಂದಾರು ಒಳ್ಳೆಯ ಬುದ್ಧಿಯನ್ನು ಕೊಡಿ ಅಂತಕ್ಕಂಥ ಮಾತನ್ನು ಇವತ್ತು ಸಾಂಕೇತಿಕ ಹೋರಾಟ ಮಾಡೋದ್ರ ಮೂಲಕ ಗೋವುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ.